So now we will have the last lecture for this morning session. Vidwan Shri Keshav Rao, whom we all know, has been someone we all know well, and his wisdom sets him apart. He has been a guiding light amidst us who needs no introduction. So he is also known as the Astana Vidwan of Sri Kuttige Math. So may I now request him to address the gathering before we break for lunch on the topic Madhva Praveen Deepika. Thank you. Abhramam Bhangarayam Ajaram Imram Sada Anandavittamatanam Vadedapatrayabham Nithya Siddhantu Udvantu Idhvamsu Dakshana Vedittakatane Pastam No Hidambare Artikalkalpoyam Satyati Vedesri Vyasadittarum Suyat Asprishtatasmhe Tapovidya Vyathyadi Satpunohakaranam Vairalgurun Dehekirashyan Pujya Raghavendraya Sajjarmadayata Bharatanga Purshaya Nam Bhavadhenave Durvadit Manprave Vaishnavindri Varendraveshi Raghavendra Gurve Namo Chandriyarve Aparamri Varentam Gurunamakyam Pade Tena Vimnaha Vrishyanti Siddhi Samanavataha Hari Om Shri Gurubhyo Namaha ನಮ್ಮ ಗುರುಗಳಾದಂತಹ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗಳವರಿಗೆ ಹಾಗೆ ಕಿರಿಯ ಸ್ವಾಮಿಗಳಾದಂತಹ ಶ್ರೀ ಸುಶ್ರೀಮತಿ ಪಾದಂಗಳವರಿಗೆ ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿ ಬಂದಿರುವಂತಹ ಹಿರಿಯರೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳು ಪ್ರಾತಸ್ಮರಣೀಯರಾದಂತಹ ಯುಗಪುರುಷರೆಂದು ಕರೆಯತಕ್ಕಂತಹ ವಿದ್ಯಾವಾಚಸ್ಪತಿ ಬನ್ನಂಜೆ ಮುಂತಾದಂತಹ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಪ್ರಶಸ್ತಿಗಳನ್ನು ಪಡೆದು ಜನರು ದೊಡ್ಡವರಾಗ್ತಾರೆ. ಆದರೆ ಬನ್ನಂಜೆಯವರ ವಿಷಯದಲ್ಲಿ ಪ್ರಶಸ್ತಿಗಳು ಅವರನ್ನು ಸೇರಿ ಪ್ರಶಸ್ತಿಗಳು ದೊಡ್ಡವಾದವು. ಪ್ರಶಸ್ತಿಗಳಿಗೆ ಪ್ರಶಸ್ತಿಗಳನ್ನು ಕೊಟ್ಟಂಥವರು ಬನ್ನಂಜೆಯವರು. ಅಂತಹ ಬನ್ನಂಜೆಯವರ ಬಗ್ಗೆ ಎರಡು ಮಾತುಗಳನ್ನು ಮಾತಾಡುವ ಅವಕಾಶವಿತ್ತು ಒದಗಿಸೋಕ್ಕೆ ಭಗವಂತನಿಗೆ ನನ್ನ ವಿಶೇಷವಾದ ಕೃತಜ್ಞತಾ ಅಭಿವಂದನೆಗಳನ್ನು ಮಾಡಿಬಿಟ್ಟು ಎರಡು ಮಾತುಗಳನ್ನು ನಾವು ಮಾಡೋಣ. ಇವರು ಅವರ ಜೊತೆಯಲ್ಲಿ ಒಡನಾಡುವುದೇ ಒಂದು ದೊಡ್ಡ ಭಾಗ್ಯ. ಎಲ್ಲರೂ ತಿಳಿದಿದ್ದಂಥ ವಿಷಯ. ಇದು ಭಗವಂತ ನನಗೆ ಕೊಟ್ಟಿದ್ದಂಥ ಒಂದು ದೊಡ್ಡ ಅನುಗ್ರಹ ಅಂತ ನಾನು ಭಾವಿಸ್ತಾ, ಅವರ ಧೈರ್ಯದ ಒಂದು ಪ್ರತೀಕೆಯಾಗಿದ್ದರು. ಜನರಿಗೆ ಧೈರ್ಯ ಬರಬೇಕಂದ್ರೆ ಎರಡು ವಿಧವಾದ ಧೈರ್ಯ ಇರುತ್ತೆ. ಒಂದು ವಿಧವಾದ ಧೈರ್ಯದಲ್ಲಿ ಏನೂ ಗೊತ್ತಿಲ್ಲ, ಯಾವುದರಲ್ಲಿ ನಂಬಿಕೆ ಇಲ್ಲ ಅಂಥವ್ರದ್ದು ಧೈರ್ಯ. ಯಾಕಂದರೆ ಅವರಿಗೆ ಭಯ ಬರಲಿಕ್ಕೆ ಯಾವ ಕಾರಣವೂ ಇಲ್ಲ. ಇನ್ನೊಂದು ವಿಧವಾದ ಧೈರ್ಯ ಹೇಗೆ ಬರುತ್ತೆ ಅಂತ ಹೇಳಿದರೆ, ಅವರಿಗೆ ತಾವು ನಂಬಿದಲ್ಲಿ ಸಾಮರ್ಥ್ಯ ಇದೆ. ಯಾವುದನ್ನು ತಾವು ನಂಬಿದ್ದೀವೋ ಅದರಲ್ಲಿ ಸಮರ್ಥನೆ ಮಾಡಿಕೊಳ್ಳುವ ಸಾಮರ್ಥ್ಯ ಇರುವಂಥವರಿಗೆ ಯಾರು ವಿರೋಧ ಮಾಡ್ತಾರೋ ಆ ವಿರೋಧ ಮಾಡುವವರನ್ನು ಅವರು ಉತ್ತರ ನೀಡಲು ಸಮರ್ಥರಾಗಿರ್ತಾರೆ. ಆದ್ದರಿಂದ ಅವರಿಗೆ ಯಾವ ಭಯ ಇರೋದಿಲ್ಲ. ಅಂಥವ್ರು ಬನ್ನಂಜೆಯವರು. ಅವರ ಧೈರ್ಯಕ್ಕೆ ಕಾರಣ ಏನಂತ ಹೇಳಿದರೆ ಅವರಲ್ಲಿ ಸಾಮರ್ಥ್ಯವೂ ಇತ್ತು. ಆ ಸಾಮರ್ಥ್ಯದಿಂದ ವಿರೋಧಿಸುವವರನ್ನು ಸಮಾಧಾನಪಡಿಸುವಂತಹ ತಾಕತ್ತಿತ್ತು. ಅದರಿಂದ ಅವ್ರಿಗೆ ಯಾವುದು ಭಯ ಇರ್ತಿಲ್ಲ ಅಂತೇಳಿ ಈಶಾಶ್ವತನೊಂದು ಮಾತು ಬರುತ್ತೆ. ಅನ್ನಂ ತಂ ಪ್ರವಿಶಂತಿ ಯೇ ಅವಿದ್ಯಾಮಪಾಸ್ತೆ ತಥೋ ಭೂಯವ ತೇ ತಮೋ ಯೌ ವಿದ್ಯಾಯಾಮೃತಾಃ ಅಂತ ಒಂದು ಬರುತ್ತೆ. ಅಂದರೆ ಭಗವಂತನ ವಿಷಯದಲ್ಲಿ ಅವನ ಅವಜ್ಞ ರೂಪವಾದಂತಹ ಮಿಥ್ಯಾಜ್ಞಾನವನ್ನು ಯಾರು ಉಪಾಸನೆ ಮಾಡ್ತಾರೋ ಅವರನ್ನು ತಮಸ್ಗೆ ಹೋಗ್ತಾರೆ ಅಂತ. ಯಾರಾದರೆ ಸರಿಯಾದ ತತ್ವಜ್ಞಾನದಲ್ಲಿ ಮಾತ್ರ ನಿರತರಾಗಿರ್ತಾರೋ ಅವರು ಮತ್ತಿಷ್ಟು ಕಳೆದು ಬೀಳ್ತಾರೆ ಅಂತ. ಇದು ಹೇಗೆ ಜನರಿಗೆ ಸ್ವಲ್ಪ ಗೊಂದಲ ಆಗುತ್ತೆ. ಇದೇನ್ರಿ ತತ್ವಜ್ಞಾನವನ್ನು ಪಡೆದವರು ಇನ್ನೂ ಕಳೆದು ಹೋಗುತ್ತಾರೆ, ಇದು ಹೇಗೆ ಅಂತೇಳಿ. ಇದು ಬಹಳ ಆಳವಾದ ಒಂದು ವಿಷಯ. ಏನಂತ ಹೇಳಿದರೆ, ಆ ಮಿಥ್ಯಾಜ್ಞಾನ ನಿಂದ್ಯ ಅಂತ ತಿಳಿಯದೇ ಇದ್ದಾಗ ಏನಾಗುತ್ತೆ ಅಂತ ಹೇಳಿದರೆ ಅವ್ರು ಕನ್ಫ್ಯೂಷನ್. ಅಂದರೆ ಈಗ ಬರೀ ಮಿಥ್ಯಾಜ್ಞಾನವನ್ನು ಪಡೆದವರು ಅವ್ರು ಮಾತ್ರ ಕಡೆ ಹೊರಟೋಗ್ತಾರೆ. ಈ ಮಿಥ್ಯಾಜ್ಞಾನ ನಿಂದ್ಯವಾದ ಜ್ಞಾನ ಎಲ್ಲರನ್ನೂ ಮಿಸ್ ಮಾಡಿದವ್ರು ಏನು ಮಾಡ್ತಾರೆ ಅಂದರೆ ಅವರೂ ಕನ್ಫ್ಯೂಸ್ ಆಗಿ ಇನ್ನೊಬ್ಬರನ್ನೂ ಕನ್ಫ್ಯೂಸ್ ಆಗಿ ತಾವು ಕೆಡುವುದರಲ್ಲದೆ ಬೇರೆಯವ್ರನ್ನೂ ಕೆಡಿಸುವಂತಹ ಪ್ರಮಾದ ಇರುತ್ತೆ. ಅದಕ್ಕೆ ಅವರನ್ನು ಕಡೆ ಹೋಗ್ತಾರೆ ಅಂತೇಳಿ ಇದನ್ನು ಚೆನ್ನಾಗಿ ಅರ್ತಿದ್ದಾರೆ ಬಂದರು. ಆದ್ದರಿಂದ ಸತ್ಯವಾದ ವಿಷಯವನ್ನು ಹೇಳಿದರೇನೆ ಅದು ಪೂರ್ಣವಾಗುತ್ತೆ. ಅದನ್ನು ಮಿಕ್ಸಪ್ ಮಾಡಿ ಕನ್ಫ್ಯೂಸ್ ಮಾಡಿ ಜನರಿಗೆ ಮಾಡಬಾರದು ಅಂತ ಚೆನ್ನಾಗಿ ಜೀವಿಸಿಕೊಂಡಿದ್ದಾರೆ. ಕಾರಣದಿಂದಾಗಿ ಸಂಕೋಚ ಭಯಗಳಿಲ್ಲದೆ ಮನಸ್ಸಿಗೆ ಬಂದದನ್ನು ಹೇಳ್ತಾ ಇದ್ದರು. ಆದ್ದರಿಂದ ಅದು ಸಹಿಸಲಾರದೆ ಅವರನ್ನು ಅಪಾರ್ಥ ಮಾಡಿಕೊಂಡಿದ್ದು ಉಂಟು. ಆದರೆ ಅವರ ಬಗ್ಗೆ ಬನ್ನಂಜೆಯವರು ತಲೆ ಕೆಡಿಸಿಕೊಂಡಿದ್ದೇ ಇಲ್ಲ. ಆಚಾರ್ಯ ಬನ್ನಂಜೆಯವರು ಸವ್ಯಸಾಚಿ ಅಂತ ಇದ್ದರು ಅಂತ. ಸವ್ಯಸಾಚಿ ಅಂದರೆ
ಅರ್ಜುನ ಬಾಣವನ್ನು 2 ಕೈಯಿಂದ ಬಿಡ್ತಾ ಇದ್ದಂತೆ. ಬನ್ನಂಜಿಯವರು 2 ಕೈಗಳಿಂದ ಬರಿತಾ ಇದ್ದಾರಂತ ಎಲ್ಲರಿಗೂ ಗೊತ್ತಾದ ವಿಷಯ. ಅಷ್ಟು ಮಾತ್ರ ಅಲ್ಲ, ಅವರು ತತ್ವಚಿಂತಕರಾದವರಿಗೆ ಶಾಸ್ತ್ರಗಳಲ್ಲಿ ಆಸಕ್ತಿ ಇರೋದಿಲ್ಲ. ಶಾಸ್ತ್ರಗಳಲ್ಲಿ ಆಸಕ್ತಿ ಇದ್ದರೆ ತತ್ವಚಿಂತನೆ ಇರೋದಿಲ್ಲ. ಆದರೆ ಇವರು ಎರಡರಲ್ಲಿಯೂ ಸಿದ್ಧಹಸ್ತರಾಗಿದ್ದರು. ಅದೇ ವಿಧವಾಗಿ ಪಾಠ ಪ್ರವಚನ ಮಾಡುವವರಿಗೆ ಅವರಿಗೆ ಪರಿಶೋಧನೆಯಲ್ಲಿ ಮನಸ್ಸು ಹೋಗೋದಿಲ್ಲ. ಪರಿಶೋಧನೆ ಮಾಡುವವರು ಪಾಠ ಪ್ರವಚನವೇ ಬರೋದಿಲ್ಲ. ಎರಡರಲ್ಲಿಯೂ ಸಿದ್ಧಹಸ್ತರಾಗಿದ್ದರು. ಹಾಗೆ ಸ್ವತಂತ್ರ ಗ್ರಂಥ ರಚನೆ ಮಾಡುವವರಿಗೆ ಅನುವಾದಗಳಿಗೆ ಹೋಗೋದಿಲ್ಲ. ಅನುವಾದಗಳಿಗೆ ಹೋದವರು ಸ್ವತಂತ್ರ ರಚನೆ ಮಾಡೋದಿಲ್ಲ. ಆದರೆ ಎರಡರಲ್ಲಿ ಸಿದ್ಧಹಸ್ತರು. ಆಧುನಿಕ ವಿಜ್ಞಾನ ಇದ್ದರೆ ತತ್ವಜ್ಞಾನ ಇರೋದಿಲ್ಲ, ತತ್ವಜ್ಞಾನ ಇದ್ದರೆ ಆಧುನಿಕ ವಿಜ್ಞಾನ, ಎರಡು ಹೀಗೆ ಅನೇಕ ವಿಷಯಗಳು. ನಾನು ನಿಷ್ಠೆ ಅಂತ ಹೋಗೋದಿಲ್ಲ. ಅವರು ಪರಸ್ಪರ ವಿರುದ್ಧವಾದ ವಿಷಯಗಳಲ್ಲಿ ಸಿದ್ಧಹಸ್ತರಾಗಿದ್ದರು. ಇದೆಲ್ಲರೂ ತಿಳಿಯೋದಿಲ್ಲ. ಪ್ರವಚನವೋ ರಚನವೋ ಅಂದರೆ ಎರಡೂ ನಾವು ಮಾಡ್ತೀವಿ, ಎರಡೂ ಸಮಾಗಮ. ಸಿದ್ಧಾಂತವೋ ವಿಪ್ಲವ ಕ್ರಾಂತಿ ಅಂದರೆ ಎರಡೂ ಮಾಡ್ತೀವಿ, ಎರಡೂ ಸಮಾಗಮ. ಇಂತಹ ಒಂದು ಜೀವನ ಮಾಡಿದ್ರೆ ಅವರು ನಮಗೆ ಮಹಾಭಾರತ ವಿಷಯದಲ್ಲಿ ಬರುತ್ತೆ. ಮಹಾಭಾರತವನ್ನು ಯಾಕೆ ರಚನೆ ಮಾಡಿದ್ದಾರೆ ವೇದವ್ಯಾಸ ಅಂತ ಹೇಳುವಾಗ, ವೇದ ಅನಧಿಕಾರಿಗಳಾದಂತಹ ಸ್ತ್ರೀ ಶೂದ್ರಾದಿಗಳಿಗೆ ಅವರಿಗೂ ಮೋಕ್ಷ ಬರಬೇಕಂತ ಹೇಳಿ ವೇದವ್ಯಾಸ ದೇವರು ಮಹಾಭಾರತ ರಚನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆ ಮಹಾಭಾರತದಲ್ಲಿಯೇ ಇರುವಂತಹ ವಿಷ್ಣು ಸಹಸ್ರನಾಮ ಹೆಂಗಸರು ಬರಬಾರದು ಅಂತ ಹೆಂಗಸರನ್ನು ಅವರು ವಿಷ್ಣು ಸಹಸ್ರನಾಮದ ಬಾಹ್ಯವನ್ನು ಮಾಡಿಬಿಟ್ರು. ಅಷ್ಟೇ ಅಲ್ಲ, ಸಂಸ್ಕೃತ ಭಾಷೆಗೂ ಹೆಂಗಸನ್ನು ಭಾಷೆ ಮಾಡುವಂತಹ ಒಂದು ಪರಿಸ್ಥಿತಿ ಬಂದಾಗ ಬನ್ನಂಜಿಯವರು ಅದನ್ನು ಎದುರಿಸಿ ಪ್ರತಿಘಟಿಸಿ ನಿಂತಿದ್ದರು. ಅವರು ಹೇಳ್ತಾ ಇದ್ದರು, ವಿಷ್ಣು ಸಹಸ್ರನಾಮ ಹೆಂಗಸರು ಹೇಳಲೇಬೇಕು, ಅವರಿಗೆ ಪೂರ್ಣಾಧಿಕಾರ ಇದೆ ಅಂತ ಹೇಳಿ. ಹಾಗೆ ಸಂಸ್ಕೃತ ಭಾಷೆಯಲ್ಲಿಯೂ ಹೆಂಗಸರಿಗೆ ಪೂರ್ಣಾಧಿಕಾರ ಇದೆ, ಹೀಗೆಲ್ಲ ಅವರು ಹೇಳಿದ್ದರು. ಬನ್ನಂಜಿಯವರ ವಿಷಯದಲ್ಲಿ ಏನಂತಿದೆ, ಅವರ ಹತ್ತಿರದ ಒಡನಾಟವರು ಮತ್ತೊಂದು ಅನುಭವವನ್ನು ಪಡೆದೇ ಇರುತ್ತಾರೆ. ಹುಚ್ಚು ಪ್ರಶ್ನೆಗಳು ಮಾಡಿದಾಗ ಚಾಡಿಸಿದ್ದಂತೂ ಅವರು, ಆದರೆ ಮನಸ್ಸು ಬಿಚ್ಚಿ ಮಾತಾಡಿದಾಗ ಅತ್ಯಂತ ಮುಗ್ಧತೆಯಿಂದ ಅವರು ಮಾತಾಡುವುದು ಉಂಟು. ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಲೋಕೋತ್ತರಾಣ ಚೇತಾಂಶಿ ಕೋಹಿ ವಿಜ್ಞಾತು ಕಷ್ಟತಿ ಅಂತೇಳಿ. ವಜ್ರಕ್ಕಿಂತ ಕಠಿಣವಾಗಿ ಇದ್ದು ಹೂವಿನಂತೆ ಮೃದುವಾಗಿ ಇರೋದು ಮಹನೀಯರ ಲಕ್ಷಣ. ಅದು ನಾವು ಬನ್ನಂಜಿಯವರಲ್ಲಿ ಕಂಡಿದ್ದೆವು. ಈಗ ಈ ಕೆಳಗಿನ 2 ಮಾತುಗಳನ್ನ ಹೇಳಿಬಿಟ್ಟು ಅವರು ಹೇಳಿದ ಪ್ರಮೇಯ ಯಾಕೆ ಇದೆ ಅಂದರೆ ಉಪೋದ್ಘಾತ. ಪ್ರಮೇಯ ಅವರು ಮಾಡಿದಂಥ ಪ್ರಮೇಯ ನಾವು ಮಾಡಿದ ಎಂಥದ್ದು ಅಂತ ಹೇಳುವುದಕ್ಕಾಗಿ ಒಂದು ಉಪೋದ್ಘಾತ. ಆ ಬನ್ನಂಜಿಯವರ ಈ ಉತ್ಸವವನ್ನು ನಾವು ಮಾಡಿಸ್ತಾ ಇದ್ದೀವಿ. ಕೃಷ್ಣ ವೃಂದಾವನ ಕ್ಷೇತ್ರೇ ನ್ಯೂಜಸ್ಸಿ ಪುಷ್ಟನೇ ತಥಾ ಫಿನಿಕ್ಸ್ ನಗರೇ ಚೈವ ಸಾನಹೋಸೆ ವಿಶೋಭಿತೆ ನವತ್ಯುತ್ಸವ ಸಂದರ್ಭೆ ಮಧ್ವ ಸಿದ್ಧಾಂತವಾದನಂ ವಂದೇ ಆಚಾರ್ಯ ಗೋವಿಂದಂ ಬನ್ನಂಜೆ ಇತಿ ವಿಶ್ರುತಂ ಪೂಜನಂತಂ ಕೃಷ್ಣಮಧ್ಯೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ತತ್ವಶಾಖಾಗ್ರಂ ವಂದೇ ಗೋವಿಂದ ಕೋಕಿಲಂ ಹೇಳಿ ಹೇಳಿಬಿಟ್ಟು ಅವರು ಮಾಡಿರುವಂತಹ ಈ ನಮ್ಮ ಮಧ್ವ ಪ್ರಮೇಯ ನಾವು ಮಧ್ವಶಾಸ್ತ್ರ ಬಹಳ ಆಳವಾದ ಸಮುದ್ರದಂತೆ ಇದೆ. ಆದರೆ ಅದನ್ನು ಸಂಕ್ಷೇಪವಾಗಿ ಹೇಳಬೇಕು ಅಂಥೇಳಿ ಮಧ್ವಾಚಾರ್ಯರ ವಿಶಿಷ್ಟವಾದ ವಿಷಯಗಳೇನಿದೆ ಅನ್ನೋದನ್ನು ಒತ್ತಿ ಹೇಳುವುದಕ್ಕಾಗಿ ಅವರು ಮಾಡಿದಂತಹ 2 ಶ್ಲೋಕಗಳು ಹೀಗಿದೆ. ವಿಷ್ಣು ಸರ್ವೋತ್ತಮೋ ಅಲ್ಲಿ ಅಖಿಲ ಪದಗರಿತ ಸರ್ವ ವೇದಾವಿಧೇಯ ಶ್ರೀನಾಥ ಸದ್ಗುಣಾಬ್ಧಿ ಜಗತ್ ಉದಯಲಯಾದ್ಯಷ್ಟಕರ್ತಾಂತರಾತ್ಮ ಬ್ರಹ್ಮಾದ್ಯ ಉಚ್ಚನೀಚ ಹರಿಚರಣರತಾ ಪಂಚವೇದ ಪ್ರಪಂಚ ಸತ್ಯಸ್ತ್ರೀ ಪುಂಸಭಾವ ಸತತಮನಪಗ ವ್ಯಕ್ತಿತಾ ಚ ಸ್ವಭಾವ ಅಂತ ಈಗ ಹೇಳ್ತಾ ನೆಕ್ಸ್ಟ್ ಶ್ಲೋಕ ಮುಂಚೆ ನೋಡೋಣ. ಇಲ್ಲಿ ವಿಷ್ಣು ಎಲ್ಲರೂ ಅವರವರ ದೇವತೆಯನ್ನು ಸರ್ವೋತ್ತಮ ಅಂತ ಹೇಳ್ತಾರೆ. ನಾವು ವಿಷ್ಣು ಸರ್ವೋತ್ತಮ ಏನು ದೊಡ್ಡ ಸ್ಕೇಲ್, ವಿಷ್ಣು ಸರ್ವೋತ್ತಮ. ಅದಕ್ಕೆ ಯಾಕೆ ವಿಷ್ಣು ಸರ್ವೋತ್ತಮ ಅಂತ ಹೇಳಿ ಬಿಟ್ಟುಬಿಟ್ರೆ ಆಗುತ್ತೆ? ಯಾಕೆ ವಿಷ್ಣು ಸರ್ವೋತ್ತಮನಾದ ಅಂತ ಹೇಳಿದರೆ, ಆಚಾರ್ಯ ಮಧ್ವರು ಅವರು ಮಾತ್ರ ಅಖಿಲ ಸರ್ವಶಬ್ದವಾಚ್ಯತ್ವ, ಕೇವಲ ವಿಷ್ಣುವಿಗೆ ಮಾತ್ರ ಈ ಸರ್ವಶಬ್ದವಾಚ್ಯತ್ವ ಅನ್ವಯವಾಗುತ್ತೆ ಅಂತ ಹೇಳಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದು ಸುಮ್ಮನೆ ಹೇಳೋದಿಲ್ಲ. ಸರ್ವ ವೇದಾವಿಧೇಯ ಅಂತೇಳಿ ವೇದಗಳಲ್ಲಿ ಬರುವ ಪ್ರತಿಯೊಂದು ಶಬ್ದವು ಆದೌ ಅಂತೇಚ ಮಧ್ಯೇಚ ವಿಷ್ಣು ಸರ್ವತ್ರ ಗೀಯತೆ ಅಂತ ಹೇಳಿದಂತೆ ಪ್ರತಿಯೊಂದು ಶಬ್ದವು ವಿಷ್ಣುವನ್ನೇ ತಿಳಿಸಿಕೊಡುತ್ತೆ ಅಂತೇಳಿ.
ಹೀಗೆ ಹೇಳಿದ ಮಾತ್ರಕ್ಕೆ ನಂಬಿಬಿಡೋದೇನು, ಎಲ್ಲರೂ ಏನೇನೋ ಕ್ಲೇಮ್ ಮಾಡ್ತಾರೆ, ಕ್ಲೇಮ್ ಇರ್ಬೋದು, ಆದರೆ ಅದು ಹೇಗೆ ನಂಬೋದು ಅಂತೇಳಿ ಆಚಾರ್ಯ ಮಧ್ವರವರು ಭಾಷ್ಯದಲ್ಲಿ ವಿಸ್ತಾರ ಮಾಡಿ ಹೇಳ್ತಾರೆ. ಈಗ ಬೆಕ್ಕು ಸಂಸ್ಕೃತಿ ಮಾರ್ಜಾರ ಅಂತ ಹೇಳ್ತಾರೆ. ಮಾರ್ಜಾರ ಅಂದರೆ ಏನು? ಬೆಕ್ಕು ಏನು? ಅದು ದೇವ್ರಿಗೆ ಮಾರ್ಜಾರ ಅಂತ ಕರೀತಾರ. ಹೇಗೆ ದೇವ್ರ ಬೆಕ್ಕಾಗ ಅಂತ ಹೇಳಿದರೆ, ಮಾರಯಿತ್ವ ಪ್ರಭಕ್ಷ್ಯೇವ ಜರೆಯತ್ ಯಖಿಲಂ ಜಗತ್ ಅಂತೇಳಿ. ಅಂದರೆ ಪರಮಾತ್ಮ ಸಂಹಾರ ಕಾರ್ಯ ಮಾಡುವಾಗ ಇಡೀ ಜಗತ್ತನ್ನು ತಾನು ಭಕ್ಷ್ಯ ಮಾಡಿಬಿಟ್ಟು ಒಳಗೆ ಹಾಕ್ಕೊಂಡು ಜೀರ್ಣಿಸಿಕೊಳ್ಳುತ್ತಾನೆ ಅಂಥೇಳಿ. ಆದ್ದರಿಂದ ಮಾರ್ಜಾರ, ಜರೈತ ಜೀರ್ಣಿಸಿಕೊಳ್ಳುವುದು, ಸಂಹಾರ ಮಾಡಿ ಜೀರ್ಣಿಸಿಕೊಳ್ಳುತ್ತಾನಾದ್ದರಿಂದ ತಸ್ಮಾತ್ ಮಾರ್ಜಾರ ಉದ್ದಿಷ್ಟ. ಆದ್ದರಿಂದ ಮಾರ್ಜಾರ ಶಬ್ದ ಪರಮಾತ್ಮನಿಗಾಗತ್ತೆ ಅಂಥೇಳಿ. ಹಾಗಾದರೆ ಇಲ್ಲಿಗೆ ಮೂಷಕ ಅಂತ ಕರೀತಾರೆ. ದೇವರನ್ನು ಮೂಷಕ ಅಂತ ಕರಿಬೋದಾ? ಕರಿಬೋದು. ಯಾಕೆ? ಮೋಷಣಾತ್ ಮೂಷಕಃ ಅಂಥೇಳಿ. ಅಂದರೆ ಬಿಡುಗಡೆ, ನಮಗೆ ಸಂಸಾರದಿಂದಲೂ ಪಾಪಗಳಿಂದಲೂ ಸಂಸಾರದಿಂದಲೂ ಬಿಡುಗಡೆ ಕೊಡುವವನಾದ್ದರಿಂದ ಆ ಒಡೆಯನಿಗೆ ಅವನಿಗೆ ಮೂಷಕ ಅಂತಲೂ ಕರೆಯಬಹುದು ಅಂಥೇಳಿ. ಮತ್ತು ಎತ್ತಿಗೆ ವೃಷ ಅಂತಾರಲ್ವ, ದೇವರನ್ನು ವೃಷ ಅಂತ ಕರೀಬೋದಾ? ಕರೀಬೋದು. ವರ್ಷನಾತ್ ವೃಷಃ ಅಂಥೇಳಿ. ನಮ್ಮ ಅಭೀಷ್ಟಗಳನ್ನು ಮಲೆಗೆರೆಯುತ್ತಾನಾದ್ದರಿಂದ ವರ್ಷ ಅಂತ ಕರಿಬಹುದು ಅಂಥೇಳಿ. ಅಷ್ಟೇ ಅಲ್ಲ, ಮತ್ತು ದೇವರನ್ನು ತೃಣ ಅಂತ ಕರಿಬೋದಾ? ಕರಿಬೋದು. ತೃಣ ಅಂತ ತಾರಣ ತೃಣ, ನಮ್ಮನ್ನು ಸಂಸಾರದಿಂದ ದಾಟಿಸುತ್ತಾನಾದ್ದರಿಂದ ತೃಣ ಅಂತ ಕರಿಬಹುದು ಅಂತೇಳಿ. ಹೀಗೆ ಪ್ರತಿಯೊಂದು ಶಬ್ದಕ್ಕೂ ಕೂಡ ಭಗವತ್ಪರವಾದ ಅರ್ಥವನ್ನು ಹೇಳಬಹುದು. ಹೇಳುವುದು ಮಾತ್ರವಲ್ಲ, ಪರಮುಖ್ಯಾರ್ಥದಿಂದ ಅವು ಪರಮಾತ್ಮನನ್ನೇ ತಿಳಿಸಿಕೊಡುತ್ತೆ. ಆದಮೇಲೆ ಮಿಕ್ಕ ಅರ್ಥಗಳು ಕೆಳಗಿನ ಅರ್ಥಗಳಿಂದ ಬೇರೆಯವರನ್ನು ತಿಳಿಸಿಕೊಡುತ್ತೆ. ಈ ವಿಧವಾಗಿ ಸರ್ವಶಬ್ದ ವಾಚ್ಯತ್ವವನ್ನು ನಮಗೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ರಾಘವೇಂದ್ರ ಸ್ವಾಮಿಗಳು ಈ ಮಧ್ವ ಸಿದ್ಧಾಂತವನ್ನು ಚೆನ್ನಾಗಿ ಜೀರ್ಣಿಸುವ ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋದ್ಧಿಕಾರ ಅಂತ ಹೇಳ್ತೀವಿ. ಆ ಪೂರ್ಣಬೋಧ ಗುರುತೀರ್ಥರ ಶಾಸ್ತ್ರವನ್ನು ಜೀರ್ಣಿಸಿಕೊಂಡ ರಾಯರು ಹೇಳ್ತಾರೆ ಪ್ರಾತಃ ಸಂಕಲ್ಪಕತೆಯಲ್ಲಿ, ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಮೃಗಾದ ಸರ್ವವೇದಾರ್ಥ ಅಂತ ಹೇಳ್ತಾರೆ. ಅಂದರೆ ನಮಗೆ ಶಬ್ದಗಳನ್ನು ಮಾತ್ರ ಭಗವತ್ಪರವಾಗಿ ಹೇಳುವುದಲ್ಲ, ಧ್ವನಿಗಳು ಸಮುದ್ರದ ಘೋಷವಾಗಲಿ ಇಲ್ಲ ಮೇಘದ ಘೋಷವಾಗಲಿ ಅವು ಎಲ್ಲ ಕೂಡ ಭಗವಂತನನ್ನೇ ವರ್ಣನೆ ಮಾಡುತ್ತೆ ಅಂತೇಳಿ. ಅದಲ್ಲದೆ ಇದೆಲ್ಲ ಏನೇನೋ ಪದ್ಧತಿ ಹೇಳಬಹುದು, ಮಧ್ವಾಚಾರ್ಯರು ಹೇಳಿದಾಗ ನಾವು ನಂಬಿಬಿಡಬೇಕಾ ಅಂದರೆ ಅದು ಎಲ್ಲರಿಗೂ ಅರ್ಥವಾಗುವುದಿಲ್ಲ, ದೇವತೆಗಳಿಗೆ ಅರ್ಥ ಆಗುತ್ತೆ. ಮತ್ತು ಮಧ್ವಾಚಾರ್ಯರು ದೇವತೆಗಳಿಗೆ ದೇವತೆ ಜೀವೋತ್ತಮರಲ್ಲ, ಅವ್ರು ಗೊತ್ತಾಯ್ತಾನೆ. ಅವರು ಹೇಳ್ತಾರೆ ಸಮುದ್ರ ಘೋಷದಲ್ಲಿ ಇರುವ ಭಗವತ್ಪರವಾದ ಅರ್ಥ ಹೇಗೆ ಅಂತ ಹೇಳುವಾಗ ಹೇಳ್ತಾರೆ, ಸಮುದ್ರ ಘೋಷ ಅದು ಬರುವಂಥದ್ದು, ಆ ಶಬ್ದ ಅದು ಹುಂ ಅನ್ನುವಂಥ ಸಮುದ್ರ. ಆ ಹುಂಕಾರದಿಂದ ಭಗವಂತ ಎಲ್ಲರನ್ನೂ ಗೆಲ್ಲುತ್ತೀನಿ ಅಂತ ಭಗವಂತ ಹೇಳ್ತಾ ಇದ್ದಾನೆ ಅಂತೇಳಿ. ಮೇಘದ ನಾದ ಬಂದಾಗ ಆ ಮೇಘದ ನಾದದಲ್ಲಿ ಓಂಕಾರ, ಇವಾಗಲೇ ಪೂರ್ಣಪ್ರಸಾದ್ ಅವರು ಹೇಳ್ತಾ ಇದ್ರು, ಓಂಕಾರದಲ್ಲಿ ಆ ಊಮ ಮಾತ್ರವಲ್ಲ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ ಅನ್ನುವುದರಲ್ಲಿ ಸೇರಿಕೊಂಡಿದೆ. ಆ ನಾದ ಯಾವುದಿದೋ ಅದು ಮೇಘ ನಾದದಲ್ಲಿದ್ದು ಭಗವಂತನ ಉತ್ಕೃಷ್ಟತೆಯನ್ನು, ಅತ್ಯುತ್ತಮತ್ವವನ್ನು, ಶ್ರೇಷ್ಠತ್ವವನ್ನು ತಿಳಿಸಿಕೊಳ್ಳುವಂತಾಗುತ್ತೆ ಅಂತೇಳಿ. ಹೀಗೆ ಪ್ರತಿಯೊಂದು ಧ್ವನಿಯಲ್ಲಿ ಕೂಡ ಭಗವಂತನನ್ನು ಕಾಣುವಂತಹ ಒಂದು ಅದ್ಭುತವಾದ ಪ್ರಕ್ರಿಯೆಯನ್ನು ಮಧ್ವಾಚಾರ್ಯರು ನಮಗೆ ಕೊಟ್ಟಿದ್ದಾರೆ. ಅಂತಹ ಮಧ್ವಾಚಾರ್ಯರ ವಿಶಿಷ್ಟತೆಯನ್ನು ಹೇಳುವುದಕ್ಕಾಗಿ ಬನ್ನಂಜಿಯವರು ಅಲ್ಲಿ ಹೇಳಿದರೆ ಅಖಿಲ ಪದಗರಿತ ಸರ್ವ ವೇದಾವಿಧೇಯ ಅನ್ನೋದನ್ನು ಹೇಳಿದ್ದಾರೆ. ಶ್ರೀನಾಥ ಲಕ್ಷ್ಮೀಪತಿ ನಾರಾಯಣ ಅಂತೇಳಿ ಅಂಬರೀಷ ಸೂತ್ರದಲ್ಲಿ ಲಕ್ಷ್ಮಿ ಹೇಳ್ತಾರೆ, ಅಹಂ ಉದ್ದೇಹಿ ವಸುಭಿಶ್ಚರಾಮಿ ಅಹಮಾಲಿತಿ ಅಂತ ಹೇಳ್ತಾ ಹೋಗಿ ಲಕ್ಷ್ಮೀದೇವಿ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ, ಕರ್ಮದೇವರನ್ನು ಯಂ ಕಾಮೇ ತಂ ತಮುಕ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಅಂತೇಳಿ ಲಕ್ಷ್ಮೀದೇವಿ ಹೇಳ್ತಾ ಹೋಗ್ತಾಳೆ. ಎಲ್ಲವನ್ನೂ ನಾನು ಮಾಡ್ತೀನಿ ಅಂತ ಹೇಳ್ತಾ ಲಕ್ಷ್ಮೀದೇವಿ ಕೊನೆಯಲ್ಲಿ ಮಮ ಯೋನಿರಪ್ ಸ್ವಂತ ಸಮುದ್ರೇ, ನನಗೂ ಮೂಲ ಕಾರಣಭೂತನಾದವನು ಸಮುದ್ರದಲ್ಲಿ ಮಡಗಿದ ನಾರಾಯಣ ಅಂತ ಹೇಳಿ ಲಕ್ಷ್ಮೀದೇವಿ ಹೇಳ್ತಾಳೆ. ಅಂತಹ ಚೇತನ ಪ್ರಕೃತಿ ಲಕ್ಷ್ಮೀದೇವಿ ಜಡ ಪ್ರಕೃತಿಯನ್ನು ನೇಮನ ಮಾಡ್ತಾ ಎಲ್ಲರನ್ನೂ ನೇಮನ ಮಾಡ್ತಾ ಇದ್ದರೆ, ಅಂತಹ ಲಕ್ಷ್ಮೀದೇವಿಯನ್ನು ಸಹಿತ ನೇಮನ ಮಾಡ್ತಾ ಕೇವಲ ಸ್ವತಂತ್ರ ಶಕ್ತಿಯಾಗಿರುವ ಪರಮಾತ್ಮ ತಾನೊಬ್ಬನೇ ಸ್ವತಂತ್ರ ಅಂತ ತೋರಿಸಿಕೊಡ್ತಾನೆ. ಆ ಶ್ರೀನಾಥ ಶಬ್ದ ಭಗವಂತನ ಸರ್ವೋತ್ತಮತ್ವವನ್ನು, ಆದ್ದರಿಂದ ವಿಷ್ಣು ಸರ್ವೋತ್ತಮ, ಪ್ರತಿಯೊಂದು ಶಬ್ದವು ವಿಷ್ಣು ಸರ್ವೋತ್ತಮತ್ವ ಅನ್ನುವ ಬಿಂದುವನ್ನು ಸೇರಿದಂತಹ ಶಬ್ದಗಳಾಗಿದೆ ಅಂತ ಹೇಳ್ತಾ, ಅದಾದ ಮೇಲೆ ಸದ್ಗುಣಾಭಿ ಭಗವಂತ
ಸದ್ಗುಣಗಳಿಗೆ ಸಮುದ್ರ. ಅದೇನು ಸದ್ಗುಣಗಳಂದರೆ ಏನು ಅಂದರೆ, ಗುಣಗಳಂದರೆ ದೋಷಗಳು ಕೂಡ ಒಂದು ವಿಧವಾದ ಗುಣಗಳಾಗಬಹುದು. ದೋಷರಹಿತವಾದ ಗುಣಗಳು ಮಾತ್ರ ಪರಮಾತ್ಮನಲ್ಲಿವೆ, ಅದು ಅನಂತವಾಗಿದೆ ಅಂತ ಹೇಳುವಾಗ ಅದನ್ನು ನಮಗೆ ದೋಷರಹಿತವಾದ ಗುಣಗಳಂತೆ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಅನ್ನುವ ಶಬ್ದವನ್ನು ಹೇಳುವುದು ಸದ್ಗುಣಾಬ್ಧಿ ಅಂಥೇಳಿ. ಅಂತಹ ಪರಮಾತ್ಮ ಜಗದ್ ಉದಯ ಲಯ ಆದಿ ಅಷ್ಟಕರ್ತ ಅಂಥೇಳಿ. ಈ ಪ್ರಪಂಚಕ್ಕೆ ಅಷ್ಟವಿಧವೇ ನಾರ್ಮಲಾಗಿ ಆಚಾರ್ಯ ಮಧ್ವರಿಗೆ ಮುಂಚೆ ಬಂದವರು ಸೃಷ್ಟಿಸಿದ ಲಯ ಅಷ್ಟೇ ನೋಡ್ತಾ ಇದ್ದರು. ಆಚಾರ್ಯ ಮಧ್ವರ ಬಂದು ಭಗವಂತ ಮಾಡೋದು ಈ ಮೂರು ಮಾತ್ರ ಅಲ್ಲ, ಅವನು ಸೃಷ್ಟಿಸಿದ ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಈ 8 ವ್ಯಾಪಾರಗಳನ್ನು ಮಾಡ್ತಾನೆ ಅಂಥೇಳಿ. ಆದರೆ ಈ 8 ವ್ಯಾಪಾರಗಳು ಜಡ ಪದಾರ್ಥಗಳಿಗೆ 8 ಇಲ್ಲ. ಯಾಕಂದರೆ ಜಡ ಪದಾರ್ಥಗಳಿಗೆ ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇಲ್ಲ. ಜಡ ಪದಾರ್ಥದ ವಿಷಯದಲ್ಲಿ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ ಅನ್ನೋದು 4. ಚೇತನ ವಸ್ತುಗಳೆಲ್ಲದರಲ್ಲಿ ಕೂಡ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಈ 8 ಅಪ್ಲೈ ಆಗುವುದು ಚೇತನರಿಗೆ. ಈ ವಿಧವಾದ ಅಷ್ಟವಿಧ ವ್ಯಾಪಾರಗಳು ಎಲ್ಲೆಲ್ಲಿ ಹೇಗೆ ಮಾಡಬೇಕು ಅದೆಲ್ಲವನ್ನು ಮಾಡ್ತಾ ಭಗವಂತ ಇರುತ್ತಾನೆ ಅನ್ನುವುದನ್ನು ಕೂಡ ಹೇಳುವಂಥದ್ದಾಗಿದೆ. ಆದ್ದರಿಂದ ಈ ಅಷ್ಟಕರ್ತ ಭಗವಂತ ಆಗಿದ್ದಾನೆ. ಅವನು ಅಂತರಾತ್ಮ, ಎಲ್ಲರ ಒಳಗೆ ಅಂತರ್ಯಾಮಿ. ಈ ಬಿಂಬ ಪ್ರತಿಬಿಂಬ ಭಾವ ಅಂತ ಹೇಳ್ತಾನೆ ನೋಡಿ, ಭಗವಂತ ಅವನು ಬಿಂಬನೂ ಆಗಿದ್ದಾನೆ. ಎಲ್ಲ ಪ್ರತಿಬಿಂಬರಿಗೂ ನಾವೆಲ್ಲರೂ ಪ್ರತಿಬಿಂಬರು. ಭಗವಂತ ಒಬ್ಬನೇ ಬಿಂಬಕ್ಕೆ ಬಿಂಬ, ಕೇವಲ ಬಿಂಬ ಹರಿ ಎಂದು ಅಂಥೇಳಿ ಅವನು ಕೇವಲ ಬಿಂಬನಾಗಿದ್ದಾನೆ. ಅಂತಹ ಬಿಂಬರೂಪ ಪರಮಾತ್ಮ ಅವನು ಮಾತ್ರ ಸ್ವತಂತ್ರನಾಗಿದ್ದಾನೆ ಅನ್ನೋದನ್ನು ಅಂತರಾತ್ಮ ಪ್ರದೇಶ ತಿಳಿಸುತ್ತೆ. ಬ್ರಹ್ಮಾದ್ಯ ಉಚ್ಚನೀಚ ಅಂತೇಳಿ ಬ್ರಹ್ಮಾದಿ ದೇವತೆಗಳು ಇವರೆಲ್ಲರೂ ಈ ದೇವತಾ ತಾರತಮ್ಯ ಅನ್ನುವುದನ್ನು ಆಚಾರ್ಯ ಮಧ್ವರು ಮಾತ್ರ ಪ್ರತಿಪಾದನೆ ಮಾಡಿದ್ದಾರೆ. ಮಿಕ್ಕವರು ಯಾರಿಗೂ ಇದು ತೋಚಿಲ್ಲ, ಯಾಕೆಂದು ಗೊತ್ತಾಗುವುದಿಲ್ಲ. ಯಾಕಂದರೆ ಇದು ಆಚಾರ್ಯ ಮಧ್ವರ ಸ್ವಕಪೋಲ ಕಲ್ಪನೆ ಅಲ್ಲ. ಅವರು ಶಾಸ್ತ್ರಗಳಲ್ಲಿ ಕಂಡ ಸತ್ಯಗಳನ್ನು ಸಪ್ರಮಾಣವಾಗಿ ಎಲ್ಲರ ಮುಂದೆ ಇಟ್ಟಿದ್ದಾರೆ. ಅದನ್ನು ಮಹಾಸಂಹಿತೆಯಿಂದ ಆಚಾರ್ಯ ಮಧ್ವರು ನಾವು ಅನೇಕ ಜಾಗಗಳಲ್ಲಿ ಹೇಳ್ತಾರೆ. ಐತರೇಯ ಉಪನಿಷತ್ ಭಾಷೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಕ್ಷಿತಿಪ ಮನುಷ್ಯ ಗಂಧರ್ವಾಹ ದೇವಾಸ್ಯ ಅಂತ ಹೇಳ್ತಾ ಬಂದು ಪರಮಾತ್ಮ ಸರ್ವೋತ್ತಮ, ನಾರಾಯಣ ಸರ್ವೋತ್ತಮನಾಗಿದ್ದಾರೆ ಅಂತೇಳಿ ಆ ದೇವತಾರ್ಥಾರ್ಥನೆ, ಈ ದೇವತಾರ್ಥಾರ್ಥನೆ ನಾವು ಯಾವುದನ್ನು ಅಧ್ಯಯನ ಮಾಡ್ತೀವೋ ಅದೆಲ್ಲವನ್ನು ವಿಸ್ತಾರವಾಗಿ ಹೇಳ್ತಾರೆ. ನಾನು ಅದೆಲ್ಲ ಹೇಳೋದಿಲ್ಲ, ಈಗ ಸಮಯವು ಆಗ್ತಾ ಇದೆ. ಆದ್ದರಿಂದ ಅದನ್ನು ನಾನು ಸಂಕ್ಷೇಪವಾಗಿ ಇಷ್ಟಿದೆ ಅನ್ನೋದನ್ನು ತಿಳುವಳಿಕೆ. ಆದ್ದರಿಂದ ತಾರತಮ್ಯವನ್ನು ಆಚಾರ್ಯ ಮಧ್ವರು ಶಾಸ್ತ್ರ ರೀತಿಯ ಶಾಸ್ತ್ರಗಳನ್ನು ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಅವರು ತಾವಾಗಿ ಯಾವುದು ಕಲ್ಪನೆ ಮಾಡಿ ಹೇಳಲಿಲ್ಲ ಅನ್ನೋದನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು. ಅಂತಹ ತಾರತಮ್ಯ ಜ್ಞಾನವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲರೂ ಹರಿಚರಣರತ, ಭಗವಂತನ ಚರಣ ಕಮಲಗಳಿಗೆ ಎರಗಿದ್ದಾರೆ ದೇವತೆಗಳು. ಯಾವ ದೇವತೆ ಕೂಡ, ರುದ್ರದೇವರಾಗಲಿ ಬ್ರಹ್ಮದೇವರಾಗಲಿ ಯಾರು ಕೂಡ ನಾನು ಸರ್ವೋತ್ತಮ ಅಂತ ಎಲ್ಲಿ ಹೇಳಿಕೊಂಡಿದ್ದಿಲ್ಲ. ಪಾಶ್ಚಾತ್ಯ ಆಗಮಗಳಿವೆ. ಪಾಶ್ಚಾತ್ಯ ಆಗಮಗಳಲ್ಲಿ ಭಗವಂತನ ಆಜ್ಞೆಯಂತೆ ರುದ್ರದೇವರು ತಾನು ವಿಶಿಷ್ಟ ಅಂತ ಹೇಳಿಕೊಂಡಿದ್ದ ವಿಷಯ ಅಲ್ಲಿ ಕೂಡ ರುದ್ರದೇವರು ನಾನು ಸರ್ವೋತ್ತಮ ಅಂತ ಹೇಳಿಕೊಂಡಿಲ್ಲ. ಯಾಕಂದರೆ ಅದು ಹೇಳೋದಕ್ಕೆ ಯಾರಿಗೂ ಕೂಡ ಧೈರ್ಯ ಬರೋದಿಲ್ಲ. ಭಗವಂತ ಇರುವಾಗ, ನಾರಾಯಣ ಇರುವಾಗ ಸರ್ವೋತ್ತಮ ಅಂತ ಯಾವ ದೇವತೆಗೆ ಹೇಳಿಕೊಂಡಿಲ್ಲ. ಅಂತಹ ಕಾರಣದಿಂದಾಗಿ ಹರಿಚರಣರತಃ ಎಲ್ಲರೂ ಭಗವಂತನ ಚರಣಗಳಿಗೆ ರತರಾಗಿದ್ದಾರೆ ಅಂಥೇಳಿ ಪಂಚಭೇದದ ಬಗ್ಗೆ ನೀವು ಈಗೇನೇ ಕೇಳಿದ್ದಾರೆ. ಎಲ್ಲ ಆ ಪಂಚಭೇದ ಅಂತ ಹೇಳಿದ್ದಾರೆ. ಆ ಪಂಚಭೇದವನ್ನು ಸ್ಪಷ್ಟವಾಗಿ ಲೋಕಕ್ಕೆ ತಿಳಿಸಿಕೊಟ್ಟಿದ್ದಾರೆ ಮಧ್ವಾಚಾರ್ಯರು. ಅದಕ್ಕೆ ಈ ಪ್ರಪಂಚ ಪ್ರಕೃಷ್ಟವಾದ ಪಂಚಭೇದದಿಂದ ಕೂಡಿ ಇರುವ ಕಾರಣದಿಂದಲೇ ಇದಕ್ಕೆ ಪ್ರಪಂಚ ಅಂತ ಹೆಸರು ಬಂದಿದೆ. ಅಂತಹ ಈ ವಿಷಯದಲ್ಲಿ ಇಲ್ಲಿ ಎಲ್ಲ ಜೀವರಾಶಿಗಳಲ್ಲಿ ಇರುವಂತಹ ಒಂದು ಸ್ತ್ರೀ ಭೇದ, ಲಿಂಗ ಭೇದ ಇದೆ ನೋಡ್ರಿ. ಇದನ್ನು ಎಲ್ಲರೂ ದೇಹಕ್ಕೆ ಸಂಬಂಧ, ಯಾಕಂದರೆ ದೇಹದಲ್ಲಿ ಹೆಂಗಸರು ಗಂಡಸರು ಅನ್ನೋದು ದೇಹಕ್ಕೆ ಸಂಬಂಧಪಟ್ಟದ್ದು ಅಂತ ಆಚಾರ್ಯ ಮಧ್ವರಿಗೆ ಮುಂಚೆ ಎಲ್ಲರೂ ಭಾವನೆ ಮಾಡ್ತಾ ಇದ್ದರು. ಆಚಾರ್ಯ ಮಧ್ವರು ಬಂದು ಈ ಸ್ತ್ರೀ ಪುಂಭಾವ ಅನ್ನೋದು ಸ್ವಭಾವಕ್ಕೆ ಇದೆ, ದೇಹಕ್ಕೆ ಅಲ್ಲ. ದೇಹದಲ್ಲಿ ಅಭಿವ್ಯಕ್ತವಾಗುತ್ತೆ. ಹೌದು, ದೇಹದಲ್ಲಿ ನಾವು ಹೆಂಗಸರು ಗಂಡಸರು ಕಾಣ್ತೀವಿ. ಆದರೆ ಅದು ಬರುವುದು ಕಾರಣ ಸ್ವಭಾವದಿಂದ ಜೀವಗತವಾಗಿದೆ. ಆ ಸ್ತ್ರೀ ಪುಂಭಾವ ಅನ್ನುವ ಸತ್ಯವನ್ನು, ಯಾಕಂದರೆ ಜಡವಾದ ದೇಹಕ್ಕೆ ಏನಿದೆ ಸ್ತ್ರೀ ಪುಂಸ್ಪ ಎಲ್ಲಿಂದ ಬರುತ್ತೆ? ಬರಬೇಕಂದ್ರೆ ಜೀವದಿಂದಲೇ ಬರಬೇಕು.
ಅದು ಜೀವಗತವಾಗಿದೆ ಅನ್ನುವ ವಿಷಯವನ್ನು ಲೋಕಕ್ಕೆ ಹೇಳಿದವರು, ಮೊಟ್ಟ ಮೊದಲು ಹೇಳಿದವರು ಆಚಾರ್ಯ ಮಧ್ವರು. ಅದನ್ನು ಹೇಳಿದ್ದಾರೆ, ಸತತಮನಪಗಾಹ ಯೋಗ್ಯತಾ ಚ ಸ್ವಭಾವ ಅಂತ. ಅನಪಗ, ಭಗವಂತ ಯಾರನ್ನು ಹೇಗೆ ನೋಡಬೇಕು ಹಾಗೆ ನೋಡ್ತಾನೆ. ಅವನಲ್ಲಿ ವೈಷಮ್ಯ ನೈಗುಣ್ಯ ದೋಷ ಯಾರನ್ನು ಕೂಡ ಎಲ್ಲಿ ಸಮತ್ವ ಇದೆಯೋ ಅಲ್ಲಿ ಸಮತ್ವ ನೋಡ್ತಾನೆ, ಎಲ್ಲಿ ವಿಷಮತ್ವ ಅವನಿಗೆ ಪರಪಕ್ಷ ದೋಷ ಇಲ್ಲ, ಅಂದರೆ ಈ ಪಾರ್ಶಿಯಾಲಿಟಿ ಇಲ್ಲ. ಆದರೆ ನಮಗೆ ಸಂಶಯ ಬರುತ್ತೆ, ಮಮ ಪ್ರಾಣಾಹ ಪಾಂಡವಾಹ ಅಂಥೇಳಿ, ಮಮ ಪ್ರಿಯ ಪಾಂಡವಾಹ, ನನಗೆ ಪಾಂಡವರು ಪ್ರಿಯರು, ಕೌರವರು ನನಗೆ ಪ್ರಿಯರಲ್ಲ ಅಂತ ಕೃಷ್ಣ ಹೇಳ್ತಾನಲ್ವ. ಮತ್ತು ಅವನಿಗೆ ಪಕ್ಷಪಾತ ದೋಷ ಇದ್ದರೆ ಪಾರ್ಶಿಯಾಲಿಟಿ ಇದಲ್ವ, ಪಾಂಡವ ಪಕ್ಷಪಾತಿ ಅಲ್ವಾ? ಯಾಕೆ ಅಂದರೆ ಅಲ್ಲಿ ನಾವು ಅವನ ಧರ್ಮ, ಪಾಂಡವರು ಧರ್ಮದ ಕಡೆ ಇದ್ದಾದ್ದರಿಂದ ಅವನ ಧರ್ಮ ರಕ್ಷಕನಾದ್ದರಿಂದ ಪಾಂಡವರ ರಕ್ಷಕ ಅಷ್ಟೇ ಹೊರತು ಅವನಿಗೆ ವ್ಯಕ್ತಿಗತವಾದ ಪರ್ಸನಲ್ ಅಟ್ಯಾಚ್ಮೆಂಟ್ ಅನ್ನೋದಿಲ್ಲ ಭಗವಂತನಿಗೆ. ಕೃಷ್ಣ ಗೀತೆಯಲ್ಲಿ ಪರಿತ್ರಾಣಾಯ ಸಾಧನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸ್ವಾಮಿಗೆ ಅಂತ ಹೇಳಿದಂತೆ, ಧರ್ಮ ಸಂಸ್ಥಾಪನೆಗಾಗಿ ಸಂಭವಾಮಿ ಯುಗೆ ಯುಗೆ ಭಗವಂತ ಇರುವುದು ಧರ್ಮ ಸ್ಥಾಪನೆಗೆ. ಧರ್ಮಸ್ವರೂಪನಾದ ಭಗವಂತ ಧರ್ಮಕ್ಕಾಗಿ ಧರ್ಮರಕ್ಷಕರನ್ನು ರಕ್ಷಣೆ ಮಾಡ್ತಾರೆ. ಧರ್ಮೋ ರಕ್ಷತೆ ರಕ್ಷಿತ ಅನ್ನುವಂತೆ ಅದನ್ನು ನಾವು ನಿಂತ್ಕೋಬೇಕು. ಅದಾದ ಮೇಲೆ ಆಚಾರ್ಯ ಮತ್ತು ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಜೀವಾಹ ತ್ರೈಗುಣ್ಯ ಭಾಜ ಪರಮ ಗತಿಯುಜೋ ನಿತ್ಯಬದ್ಧ ಸ್ತಮೋಗಾಹ ಅಂತೇಳಿ ನಿಮ್ಮೆಲ್ಲರಿಗೂ ತಿಳಿದಂತಹ ವಿಷಯ. ಸತ್ವದ ಸ್ತಮೋ ಗುಣಗಳು, ಸಾತ್ವಿಕರು ಮೋಕ್ಷಯೋಗ್ಯರು, ರಾಜಸರು ನಿತ್ಯ ಸಂಸಾರಿಯಾಗಿದ್ದಾರೆ, ತಾಮಸಿಕರು ತಮೋಬದ್ಧರಾಗಿದ್ದಾರೆ. ಅಂದರೆ ಭಗವಂತ ನಿಷ್ಪಕ್ಷಪಾತಿ, ಆದರೆ ಅವರವರ ಸ್ವಭಾವಕ್ಕೆ ತಕ್ಕಂತೆ ಅವರವರನ್ನು ಎಲ್ಲೆಲ್ಲಿ ಸೇರಿಸಬೇಕು ಅಲ್ಲೆಲ್ಲಿ ಅವರ ಯೋಗ್ಯತೆಗೆ ತಕ್ಕಂತೆ, ಅದಕ್ಕೆ ಯೋಗ್ಯತಾಚ ಸ್ವಭಾವ, ಯೋಗ್ಯತೆ ಸ್ವಭಾವ, ಸ್ವಭಾವ ಯೋಗ್ಯತೆಗೆ ತಕ್ಕಂತೆ ಅವರವರನ್ನು ಅವರವರ ಗಮ್ಯಸ್ಥಾನಕ್ಕೆ ಭಗವಂತ ಸೇರಿಸುತ್ತಾನೆ. ಅವನು ನಿಷ್ಪಕ್ಷಪಾತಿ ಅನ್ನೋದನ್ನು ಹೇಳ್ತಾರೆ. ಅದಾದ ಮೇಲೆ ಸತ್ವೋದ್ರೇಕಾತ್ತು ಮೋಕ್ಷ, ಮೋಕ್ಷ ಅನ್ನೋದು ಆ ಸತ್ವಗುಣ. ಇದು ಸತ್ವದ ಗುಣ ಬಹಳ ಕಾಂಪ್ಲಿಕೇಟೆಡ್ ಟಾಪಿಕ್ಕು. ಸ್ವಭಾವದಲ್ಲಿ ಸೂಕ್ಷ್ಮವಾದ ಸತ್ವದ ಸ್ತಮೋ ಗುಣಗಳಿವೆ, ಪ್ರಕೃತಿಯಲ್ಲಿ ಸ್ಥೂಲವಾದ ಸತ್ವದ ಸ್ತಮೋ ಗುಣಗಳಿವೆ. ನಮ್ಮ ಸ್ವಭಾವಗತವಾದ ಸತ್ವಗುಣ ಪ್ರಕೃತಿಯಲ್ಲಿರುವ ಸತ್ವಗುಣಕ್ಕೆ ರಿಯಾಕ್ಟ್ ಆಗುತ್ತೆ, ರಜೋಗುಣಕ್ಕೆ ರಿಯಾಕ್ಟ್ ಆಗುತ್ತೆ, ತಮಗುಣಕ್ಕೆ ರಿಯಾಕ್ಟ್ ಆಗುತ್ತೆ. ಆದರೆ ಈ ಸತ್ವಗುಣ ಯಾವುದು ಸ್ವಭಾವದಲ್ಲಿದೆಯೋ ಅದು ಸತ್ವಕ್ಕೆ ಮಾತ್ರ ರಿಯಾಕ್ಟ್ ಆಗ್ತಾ ಮಿಕ್ಕ ಎರಡನ್ನು ಕೂಡ ವಿಫಲಗೊಳಿಸುವ ಮಾಡಿ ಪರೋಕ್ಷ ಜ್ಞಾನದಿಂದ ಅಪರೋಕ್ಷ ಜ್ಞಾನವನ್ನು ಪಡೆದು ಮೋಕ್ಷಕ್ಕೆ ಹೋಗುವ ಮಾರ್ಗ ಅದೇ ನಿಜವಾದ ಮೋಕ್ಷ. ಮೋಕ್ಷ ಅಂದರೆ ಏನಿಲ್ಲ, ಎಲ್ಲ ಕಡೆ ಮೋಕ್ಷ ಅನ್ನುವ ಪದ ಇರುತ್ತೆ. ಮುಕ್ತಿ ನೈಜ ಸುಖ ಅನುಭೂತಿ ಅಂತ ನೀವು ಕೇಳೇ ಇಲ್ಲ. ಮೋಕ್ಷ ಅಂದರೆ ನಿಜ ಸುಖದ ಅನುಭವ. ನಿಜ ಸುಖದ ಅನುಭವ ಅಂದರೆ ಏನು ಅಂದರೆ ಅನ್ಯಥಾ ರೂಪಂ ಸ್ಥಿತ್ವಾ ಸ್ವರೂಪೇಣ ವ್ಯವಸ್ಥೆ ಎಲಾಬ್ರೇಟ್ ಮಾಡ್ತಾರೆ. ನಮ್ಮಲ್ಲಿ ನಮ್ಮ ಸ್ವಭಾವದಲ್ಲಿ ಏನಿದೆಯೋ ಅದನ್ನೇ ನಾವು ಅನುಭವಿಸಬೇಕು. ಜಾಯ್ ಕೆನಾಟ್ ಕಮ್ ಫ್ರಮ್ ಔಟ್ಸೈಡ್. ಔಟ್ಸೈಡಿಂದ ಬಂದ ಸುಖ ಯಾವುದಿದೋ ತಾತ್ಕಾಲಿಕವಾದ ಸುಖ ಬರುತ್ತೆ ಹೋಗುತ್ತೆ, ಯಾಕಂದರೆ ಇಟ್ ಇಸ್ ಡಿಪೆಂಡೆಂಟ್ ಅಪಾನ್ ಎಕ್ಸ್ಟರ್ನಲ್ ಆಬ್ಜೆಕ್ಟ್ಸ್. ಅದೇ ಒಳಗಿಂದ ಅಭಿವ್ಯಕ್ತವಾದ ಸುಖ ಅಂದರೆ ಅದು ಯಾವುದರ ಮೇಲೂ ಆಧಾರ ಪಟ್ಟಿಲ್ಲ. ಆದ್ದರಿಂದ ಯಾವಾಗಾದರೆ ಆ ಒಳಗಿನ ಸುಖವೇ ಅಭಿವ್ಯಕ್ತವಾಗುವ ಪರಿಸ್ಥಿತಿಗೆ ನಾವು ಹೋಗ್ತೀವೋ, ಅನ್ಯಥಾ ರೂಪವನ್ನು ನಾವು ತಿರಸ್ಕಾರ ಮಾಡಲು ಸಮರ್ಥರಾಗ್ತೀವೋ, ಅಂತಹ ಪರಾಕಾಷ್ಠ ಸ್ಥಿತಿ ಬಂದಾಗಲೇ ಅದೇ ಮೋಕ್ಷವಾಗುತ್ತೆ ಅಂಥೇಳಿ ಆ ಮೋಕ್ಷದ ಸರಿಯಾದ ನಿರ್ವಚನವನ್ನು ಕೊಟ್ಟವರು ಆಚಾರ್ಯ ಮಧ್ವರಾಗಿದ್ದಾರೆ. ಅವರು ಇನ್ನೂ ಹಾಗೆ ಹೇಳ್ತಾರೆ ಅಂತ ಹೇಳಿದರೆ, ಅವರು ಇಷ್ಟಂ ದೈವ ನಮ್ಮ ನೋಡಿ ಈ ಇಂಥ ಮೋಕ್ಷ ಬರಬೇಕಂದ್ರೆ ಅದಕ್ಕೆ ಮುಕ್ತಿ ನೈಜ ಸುಖ ಅನುಭೂತಿ ಸಾಧನ ಅಂತ ನಾವು ಅದನ್ನು ಕೇಳಿದ್ವಿ. ಅದನ್ನು ಗಣಜ ಗೋವಿಂದಾಚಾರ್ಯರು ಸ್ಪಷ್ಟೀಕರಣ ಕೊಡ್ತಾರೆ. ಏನಂತ ಹೇಳಿದರೆ, ನಿಜ ಸುಖ ನೀತಿ ಸಾಧನ ಜ್ಞಾನ ಭಕ್ತಿ ಅಂತೇಳಿ. ಅಮಲಾಭಕ್ತಿ, ಮಲವಿಲ್ಲದ ಭಕ್ತಿ ಅಂದರೆ ಮಲವಿಲ್ಲದಂದರೆ ಏನು? ಜ್ಞಾನಯುತವಾದ ಭಕ್ತಿ ಅನ್ನುವುದು ಯಾವಾಗಲೂ ಮೂಢಭಕ್ತಿ ಆಗುತ್ತೆ, ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ, ಡೈರೆಕ್ಷನ್ ಗೊತ್ತಿಲ್ಲ. ಮೂಢಭಕ್ತಿಯಿಂದ ನಮಗೆ ಮೋಕ್ಷ ಸಿಗಲು ಸಾಧ್ಯವಿಲ್ಲ. ಆ ಭಕ್ತಿ ಜ್ಞಾನಯುತವಾಗಿರುವಾಗ, ಜ್ಞಾನದ ಜೊತೆಗೆ ಸೇರಿದಾಗ ಏನಾಗುತ್ತೆ ಅಂದರೆ ಆ ಭಕ್ತಿಗೆ ದಾಟ. ಅದಕ್ಕೆ ಆಚಾರ್ಯರು ಭಕ್ತಿಯನ್ನು ನಿರ್ವಚನ ಮಾಡುವಾಗ ಮಹಾತ್ಮೆ ಜ್ಞಾನಪೂರ್ವಕ ಸುದೃಢ ಮಹಾಭಾರತ ಹೇಳ್ತಾರೆ. ಸರ್ವತೋಧಿಕ ಸ್ನೇಹೋ ಭಕ್ತಿ ಪ್ರೋಕ್ತ
ಮುಕ್ತಿರ್ ನಚ ಮುಕ್ತಿರ್ ನಚಾನ್ಯಥ ಅಂತೇಳಿ, ಅದರಿಂದಲೇ ನಿಮಗೆ ಮುಕ್ತಿ ಬರುತ್ತೆ, ಬೇರೆ ರೀತಿಯಲ್ಲಿ ಮುಕ್ತಿ ಬರೋದಿಲ್ಲ ಅಂತೇಳಿ. ಅಂದರೆ ಅಂತಹ ಪರಮಾತ್ಮನ ಮಹಾತ್ಮೆ ಜ್ಞಾನಪೂರ್ವಕವಾದ ಸುದೃಢವಾದ ಭಕ್ತಿಯೇ ನಮಗೆ ಮೋಕ್ಷಕ್ಕೆ ದಾರಿ ಆಗುತ್ತೆ ಅನ್ನೋದನ್ನು ಹೇಳಿದ. ಅದಕ್ಕೆ ನಿಜ ಸುಖ ನೀತಿ ಸಾಧನ ಜ್ಞಾನಭಕ್ತಿ ಅಂತ ಒಬ್ಬನವರು ಹೇಳ್ತಾ, ಇಂತಹ ಪಡೆಯಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಇಷ್ಟಂ ದೈವ ಮುಕುಂದ ಪರಮಗುರುರಸೋ ಮಾರ್ತಿರ್ ಮಧ್ವನಾಮ ಅಂತೇಳಿ. ಅದಕ್ಕೆ ಪೂಜಂತ ಕೃಷ್ಣ ಮಧ್ವೇತ ಅಂತ ಹೇಳಿದ್ರು. ಯಾಕಂದರೆ ಕೃಷ್ಣ ಬೇಕು, ಮಧ್ವ ಬೇಕು. ಮಧ್ವಾಚಾರ್ಯರು ಮಾರ್ಗದರ್ಶಕರಾದರೆ ಕೃಷ್ಣ ಗಮ್ಯಸ್ಥಾನವಾಗಿದ್ದಾನೆ. ಆ ಕೃಷ್ಣನ ಸೇರುವುದಕ್ಕೆ ಮಧ್ವಾಚಾರ್ಯರು ಕೊಟ್ಟಿರುವಂತಹ ತತ್ವಶಾಸ್ತ್ರದ ಆಳವನ್ನು ಪಡೆದು ಅರ್ಥ ಮಾಡಿಕೊಂಡು ನಾವು ಪಯಣ ಮಾಡಿದರೆ ಆ ಮೋಕ್ಷವನ್ನು ಪಡೆಯುವುದಕ್ಕೆ ಸಾಧ್ಯವಾಗತ್ತೆ ಅನ್ನೋ ವಿಷಯ ನಾವು ಮನಸ್ಸಲ್ಲಿಟ್ಕೊಂಡು ಅಂತಹ ಮಾರುತಿ ಮಧ್ವನಾಮ ವಾಯುದೇವರ ರೂಪವಾದಂಥ ಮಧ್ವಾಚಾರ್ಯರು, ಅವರು ನಮಗೆ ಪರಮಗುರುಗಳಾಗಿದ್ದಾನೆ. ಇಷ್ಟದೈವ ಮುಕುಂದ. ಅದಕ್ಕೆ ಅನೇಕ ಜಾಗಗಳಲ್ಲಿ ಪ್ರೇಷ್ಠತಮಃ ಅಂತ ಹೇಳ್ತಾರೆ ಆಚಾರ್ಯ ಮಧ್ವರು ಹೇಳುವಾಗ. ಭಗವಂತ ಇಷ್ಟತಮ, ಅತ್ಯಂತ ಪ್ರೀತಿಪಾತ್ರನವರು ಅದು ಭಗವಂತ ಅಂತ ಮತ್ತು ಹೇಳ್ತಾರೆ. ಅಂತಹ ಇಷ್ಟದೈವ ಪರಮಾತ್ಮ ಮುಕುಂದ ಅಂತ ಮೋಕ್ಷಪ್ರದಾಯಕನಾದ ಪರಮಾತ್ಮನನ್ನು ನಾವು ಪಡೆಯಬೇಕು ಅಂತ ಹೇಳ್ತಾ, ವಿಶ್ವಂ ತಾಭ್ಯಾಂ ಭಾಭ್ಯಾಂ, ಇಡೀ ಪ್ರಪಂಚವು ಇವರಿಬ್ಬರಿಂದ. ಹಾಗೆ ಆಚಾರ್ಯ ಮಧ್ವರು ಭಗವಂತನನ್ನು ಕಡೆ ಹೋಗುವಂತಹ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಭಗವಂತ ನಮಗೆ ಗಮ್ಯಸ್ಥಾನವಾಗಿದ್ದಾನೆ. ಇವರಿಬ್ಬರು ನಮ್ಮನ್ನು ನಡೆಸ್ತಾ ಇದ್ದಾರೆ. ನಾವು ಅದನ್ನು ತಿಳಿದುಕೊಂಡು ನಾವು ಮುಂದೆ ಹೊರದಾಗ ನಮಗೆ ಎಲ್ಲವೂ ಸುಗಮವಾಗುತ್ತೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಇಂತಹ ವಿಷಯದಲ್ಲಿ ನಿಯಮಿತ ಮೈಥಿಲಂ ಚ ಇತ್ಯೇಂ ತತ್ವವಾದ, ಇದೇ ನಿಜವಾದ ತತ್ವವಾದ ಅಂತ ಹೇಳಿ ಆಚಾರ್ಯ ಮತ್ತು ಹೇಳ್ತಾ, ಇಮಾ ಆಚಾರ್ಯ ಗೋವಿಂದೋ ವಿನೇಯ ಜನವಾಂಶಯ ಇತೇನೆ ತತ್ವವಾದಸ್ಯ ಪ್ರಮೇಯ ನವಮಾಲಿಕಾ ಅಂತೇಳಿ ಪ್ರಮೇಯ ನವಮಾಲಿಕೆಯನ್ನು ಸಜ್ಜನರ ಅವರ ಉದ್ಧಾರಕ್ಕಾಗಿ ತಿಳಿಸಿದ್ದೀನಿ ಅಂಥೇಳಿ ಬನಂಜಿ ಗೋವಿಂದಾಚಾರ್ಯ ಹೇಳಿದ್ದಾರೆ. ಈ ಸಂಕ್ಷೇಪವಾಗಿ ಈ ವಿಷಯವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಹರೇ ಶ್ರೀನಿವಾಸ ಕೃಷ್ಣ. Thank you, Sri Keshava Rao. That was a very enlightening discourse. And who's better to talk about Madhva Prameya than Vidwan Sri Keshava Rao. One more round of applause for Sri Keshava Rao. We would also like to thank Sri Keshava Rao for presiding over the morning session as the president of the discourses in Athens.